ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯ ಅಂದ್ರೇನೆ ಅದು ವಿವಾದಿತ ವಿಶ್ವವಿದ್ಯಾಲಯ ಎಂದು ಹೆಸರು ಮಾಡಿದೆ. ಈಗ ಈ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪರೀಕ್ಷೆಯ ಕುರಿತು ಹೋರಾಟ ಮಾಡಿದೆ. ಕಳೆದ ಫೆಬ್ರವರಿ 26ಕ್ಕೆ ಕರ್ನಾಟಕ ವಿಶ್ವವಿದ್ಯಾಲಯದ ಶೈಕ್ಷಣಿಕ ವರ್ಷ ಮುಕ್ತಾಯವಾಗಿದೆ. ಈಗ ಪರೀಕ್ಷೆ ಕೂಡ ನಡೆಸಲು ಕವಿವಿ ಮುಂದಾಗಿದೆ. ಆದರೆ ಪರೀಕ್ಷೆ ಮುಂದೂಡಿ ಎಂದು ವಿದ್ಯಾರ್ಥಿಗಳು ಒತ್ತಾಯ ಮಾಡ್ತಾ ಇದ್ದಾರೆ. ಫೆಬ್ರವರಿ 26ರಂದು ಶೈಕ್ಷಣಿಕ ವರ್ಷ ಮುಕ್ತಾಯವಾಗಿದೆ. ಆದರೆ ವಿದ್ಯಾರ್ಥಿಗಳ ಸಿಲೆಬಸ್ ಮಾತ್ರ ಮುಕ್ತಾಯಗೊಂಡಿಲ್ಲ. ಕವಿವಿ ಅಧ್ಯಾಪಕರು ಇನ್ನೂ ಪಾಠ ಮಾಡ್ತಾ ಇದ್ದಾರೆ. ಅಲ್ಲದೆ ಮಾರ್ಚ್ 10ರ ತನಕ ಸ್ನಾತಕೋತ್ತರ ವಿದ್ಯಾರ್ಥಿಗಳ ಪ್ರಾಕ್ಟಿಕಲ್ ಪರೀಕ್ಷೆ ಇದೆ. ಇದು ಮುಕ್ತಾಯ ಆಗ್ತಾ ಇದ್ದಂತೆಯೇ ಮಾರ್ಚ್ 12ಕ್ಕೆ ಲಿಖಿತ ಪರೀಕ್ಷೆಗಳು ಕೂಡ ಆರಂಭವಾಗುತ್ತೆ. ಇದು ವಿದ್ಯಾರ್ಥಿಗಳ ತೊಂದರೆಗೆ ಎಡೆಮಾಡಿಕೊಟ್ಟಿದೆ. ವಿದ್ಯಾರ್ಥಿಗಳಿಗೆ ಪರೀಕ್ಷೆ ತಯಾರಿ ಮಾಡಿಕೊಳ್ಳಲು ಅವಕಾಶವನ್ನೇ ಕೊಟ್ಟಿಲ್ಲ ಎಂದು ವಿದ್ಯಾರ್ಥಿಗಳು ಕವಿವಿ ಆಡಳಿತ ಮಂಡಳಿ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಮೇಲೆ ಹೊರೆಯನ್ನು ಹಾಕಿ ಇವತ್ತು ಫೆಬ್ರವರಿ 26ಕ್ಕೆ ನಮ್ದು ಲಾಸ್ಟ್ ವರ್ಕಿಂಗ್ ಡೇ ಮುಗಿತು. ಫೆಬ್ರವರಿ 26ಕ್ಕೆ ವರ್ಕಿಂಗ್ ಡೇ ಮುಗಿದಾಗ ಇವರು ವರ್ಕಿಂಗ್ ಡೇ ಮುಗ್ದಿಂದ ಇನ್ನೂವರೆಗೂ ನೀವೆಲ್ಲ ನಿಮ್ಗೆ ಪ್ರತ್ಯಕ್ಷ ಸಾಕ್ಷಿ ನೋಡ್ಬೇಕಂದ್ರೆ ಎಂ.ಕಾಮ್ ಆಲ್ರೆಡಿ ಇನ್ನೂ ಕ್ಲಾಸಸ್ ನಡೀತಾ ಇದೆ. 26ಕ್ಕೆ ವರ್ಕಿಂಗ್ ಡೇ ಮುಗಿದ್ರು ಇವತ್ತು ಇನ್ನೂ ಕ್ಲಾಸಸ್ ನಡೀತಾ ಇದ್ದಾವೆ. ಕೆಲವೊಂದಿಷ್ಟು ಜನ ಏನು ಮಾಡಿದ್ದಾರೆ, ಕೆಲವೊಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಏನು ವಿದ್ಯಾರ್ಥಿಗಳಿಂದ ಪ್ರೆಷರ್ ರೈಸ್ ಆಗಿಂದ 3 ತಿಂಗಳ ಸಿಲೆಬಸ್ಸನ್ನು ಮುಗಿಸೋಕ್ಕಾಗಿಲ್ಲ ಇವ್ರ ಕೈಲಿ. ಆ 3 ತಿಂಗಳು ಮುಗಿಸೋಕ್ಕಾಗದೇ ಇರೋದ ಸಿಲೆಬಸ್ಸನ್ನು 4 ದಿನದ ಮುಗಿಸ್ತಾರಂದ್ರೆ ಇವ್ರಿಗೆ ನಾಚಿಕೆ ಆಗ್ಬೇಕ್ರಿ. ಯಾಕಂದರೆ 3 ತಿಂಗಳ ವಿದ್ಯಾರ್ಥಿಗಳು ಎಷ್ಟು ಕಷ್ಟಪಟ್ಟು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿರ್ತಾರೆ, ಅದನ್ನು 4 ದಿನದಾಗ ಇವ್ರು ಸಿಲೆಬಸ್ ಮುಗಿಸ್ತಾರಂದ್ರೆ ಇವರೇ ಬರೀಲಿ ಎಕ್ಸಾಮ್ಸು. ಇವ್ರು ಬರೀಲಿ, ಆ 4 ದಿನದಾಗ ನಾವೇ ಸಿಲೆಬಸ್ ಕೊಡ್ತೀವಿ, ಅದೇ ಸಿಲೆಬಸ್ ಇವ್ರು ಬಂದು 4 ದಿನದಲ್ಲಿ ಮುಗಿದಿದ್ದ ಸಿಲೆಬಸ್ಸಿಗೆ ಇವ್ರು ಬಂದು ಎಕ್ಸಾಮ್ ಬರೀಲಿ, ಎಕ್ಸಾಮ್ ಬರೆದು ಪಾಸ್ ಆಗಲಿ. ಈ ರೀತಿ ವಿದ್ಯಾರ್ಥಿಗಳಿಗೆ ಅದೇ ರೀತಿ ಇಷ್ಟು ದಿನ ಆಯಿತು, 1 ವಾರ ಆಯಿತು ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯ ಕಲ್ದಾಡ್ತಾ ಇದ್ದು. ಒಬ್ಬರು ಕೂಡ ವಿದ್ಯಾರ್ಥಿಗಳಿಗೆ ಸರಿಯಾದ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇವರು ಏನಂತ ತಿಳ್ಕೊಂಡಿದ್ದಾರೆ ವಿದ್ಯಾರ್ಥಿಗಳನ್ನ. ಅದಕ್ಕೋಸ್ಕರ ಇವತ್ತು ಈಗ ಏನಾಗಿದೆ ಅಂದರೆ ಅವರಿಗೆ ನಾವು 26ನೇ ತಾರೀಕು ಫೆಬ್ರವರಿ 2025ಗೆ ಲಾಸ್ಟ್ ವರ್ಕಿಂಗ್ ಡೇ ಕೊಟ್ಟಿದ್ವಿ. ಅದಕ್ಕೂ ಮೊದಲು ಫೆಬ್ರವರಿ 10ನೇ ತಾರೀಕು ನಮ್ಮ ಟೈಮ್ ಟೇಬಲು ಎಲ್ಲರಿಗೂ ಸರ್ಕ್ಯುಲೇಟ್ ಆಗಿದೆ. ಸೊ ಅನಂತರದಲ್ಲಿ ಏನಾಗಿದೆ, ಈ ಎಲ್ಲ ಕಾಲೇಜುಗಳಲ್ಲೂ ಸಹ ನಾವು ಕೇಳಿದ್ದೀವಿ, ಎಲ್ಲ ಕಾಲೇಜಿನವರು ಪೋರ್ಷನ್ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಈಗ ಅವರು ಪೋಸ್ಟ್ಪೋನ್ ಮಾಡಬೇಕು ಎಕ್ಸಾಮು ಅಂತ ಒಂದು ಡಿಮಾಂಡ್ ಇಟ್ಟಿದ್ದಾರಲ್ಲ, ಅದರಿಂದ ನಮಗೆ ಮುಂದೆ UCMS ಅಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಈಗ ಆಲ್ರೆಡಿ. ಆ ಅಪ್ಲೋಡ್ ಮಾಡಿದ್ದು ನಾಳೆ ನಮಗೆ ಈ ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಅಂತ ಇರ್ತದೆ, ಗೌರ್ಮೆಂಟ್ ಕೊಟ್ಟಿದ್ದು ಕ್ಯಾಲೆಂಡರ್ ಆಫ್ ಈವೆಂಟ್ಸು, ಅದ್ರ ಪ್ರಕಾರ ನಾವು ಹೋಗಬೇಕಾಗ್ತದೆ. ಆದ್ರೂ ನಾವು ಮುಂದೆ ಹಾಕಿದ್ದೀವಿ ಎಕ್ಸಾಮನ್ನು. ಈಗ ಗೌರ್ಮೆಂಟ್ ಕೊಟ್ಟಿದ್ದ ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಹೋದರೆ ಇನ್ನೂ ಅರ್ಲಿ ಆಗಬೇಕಿತ್ತು, ಆದರೂ ನಾವು ಇದನ್ನು ಮುಂದೆ ಹಾಕಿದ್ದೀವಿ. ಈಗ ನಾವು ಡೀನ್ಸು, ಚೇರ್ಪರ್ಸನ್ಸು, ಎಲ್ಲ ಡಿಪಾರ್ಟ್ಮೆಂಟಿದ್ದು ಯಾರದ್ದೆಲ್ಲ ಕಂಪ್ಲೇಂಟ್ ಇದೆಯಲ್ಲ ಅವರದ್ದೆಲ್ಲ ಪ್ರಿನ್ಸಿಪಾಲ್ರನ್ನ ಕರೆಸಿದ್ದೀವಿ. ನಾವೀಗ ಒಂದು ಮೀಟಿಂಗ್ ಮಾಡ್ತೇವೆ, ಆನಂತರ ನಮ್ಮ ಡಿಸಿಷನನ್ನು ಅವರಿಗೆ ಹೇಳ್ತೇವೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.